ಸೊ ಇದು ಇದರ ಇತಿಹಾಸ, ಇದು ಮೂಲ. ಉಳಿಸ್ಕೊಂಡಿರೋ ಅಂಬಾರಿ ಇವತ್ತು ನಾಡ ದೇವತೆಯನ್ನು ಕೂರಿಸ್ಕೊಂಡು ಕಣ್ಣೆದ್ರಿ ಕಾಣಿಸ್ತಾ ಇದೆ. ಇದರಿಂದ ಕಲಿಯುವ ನೀತಿ ಪಾಠ ಎಂದ್ರೆ ನಮ್ಮ ಸಂಪತ್ತನ್ನ, ನಮ್ಮ ಸಂಸ್ಕಾರವನ್ನ ಉಳಿಸ್ಕೊಂಡು ಹೋಗೋಕೆ ನಾವು ಪ್ರಯತ್ನ ಪಡಬೇಕು. ಮುಂದಿನ ಪೀಳಿಗೆ ಉಳಿಸ್ಕೊಳ್ಬೇಕು. ನೀವು ಯಾವುದೇ ಹೋಗಿ, ನೀವು ಯಾವುದೇ ಸ್ಮಾರಕಗಳಿಗೆ ಹೋಗಿ, ಸ್ಮಾರಕಗಳಿಗೆ ಹೋದ ತಕ್ಷಣ ಏನ್ ಮಾಡ್ತಾರೆ, ಅದ್ರಲ್ಲಿ ಕೆತ್ತಾರೆ, ಕಲ್ಲಲ್ಲಿ ಹೊಡಿತಾರೆ, ಅಲ್ಲಿ ತಮ್ಮ ಹೆಸರು ಬರ್ಕೊಳ್ತಾರೆ, ಏನೇನೋ ಮಾಡ್ಕೊತಾರೆ. ಸ್ಮಾರಕಗಳು ಹೋಗುತ್ತೆ. ನಮ್ಮ ಮುಂದಿನ ಜನಾಂಗನು, ಯುವ ಪೀಳಿಗೆಗೆ ಇದು ಒಂದೊಳ್ಳೆ ಕಿವಿ ಮಾತು. ಹೌದು, ಮರ ಕೆತ್ತೋದು, ಬಂಡೆ ಮೇಲೆ ಕೆತ್ತೋದು, ದೇವಸ್ಥಾನದ ಮೇಲೆ ಬರೆದು ಬರೋದು, ಅಷ್ಟಂತ ಒಳ್ಳೆ ಸ್ಮಾರಕಗಳ ಮೇಲೆ ತಮ್ಮ ಹೆಸರುಗಳನ್ನ ಬರೆದು ಬರೋದು. ಅಷ್ಟೇ ಅಲ್ಲ, ಪಟ್ಟದ ಕಲ್ಲುಗಳನ್ನ ಎತ್ಕೊಂಡು ಹೋಗಿ ತಮ್ಮ ಮನೆ ಮುಂದೆ ಈಗ ಕಾಲು ಉಜ್ಜೋಕೆ, ಬಟ್ಟೆ ಒಗೆಯೋಕೆ ಹಾಕೊಂಡಿದ್ದಾರೆ. ಇಂಥ ಮೂರ್ಖತನ ಮಾಡಬಾರ್ದು. ಹೌದು, ತಲೆ ತಲಾಂತರಕ್ಕೂ ನಮ್ಮ ಸಂಸ್ಕೃತಿ, ಕಲೆ, ವಾಸ್ತುಶಿಲ್ಪ ಯಾವ ರೀತಿ ಇತ್ತು, ಆಚಾರ ವಿಚಾರ ಅದು ತಿಳಿಬೇಕು ಅಂತ ಹೇಳಿದ್ರೆ ನಾವನ್ನೆಲ್ಲವನ್ನ ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕು. ನಿಜ ನಿಜ. ಈಗ ಏನು ಸ್ಟೇಟ್ ಆರ್ಕಿವ್ಸ್ ಮತ್ತು ಸೆಂಟ್ರಲ್ ಆರ್ಕಿವ್ಸ್ ಏನು ಕೆಲವು ದೇವಾಲಯಗಳನ್ನ ಸಂರಕ್ಷಣೆ ಮಾಡ್ಕೊಂಡು ಹೋಗ್ತಾ ಇದೆ, ಅದೇ ರೀತಿ ಎಲ್ಲವನ್ನ ಸಂರಕ್ಷಣೆ ಮಾಡ್ಕೊಂಡಾಗ, ಸೊ ಜನರು ಕೂಡ ಕೈ ಜೋಡಿಸಿದಾಗ ಇದನ್ನ ಉಳ್ಕೊಳ್ಳುತ್ತೆ. ನಮ್ಮ ಮುಂದಿನ ತಲೆಮಾರು ನಮ್ಮ ಟೆಂಪಲ್ಸ್ ಅಂತ ಕಾನ್ಸೆಪ್ಟ್ ತಂದಿದ್ದಾರೆ. ಹೌದು ಹೌದು, ಆತರ ಮಾಡ್ಕೊಂಡು ಹೋದಾಗ ಮಾತ್ರ. ಇವತ್ತು ಅಂಬಾರಿಯನ್ನ ನಾವು ನೋಡ್ತೀವಿ, ಅಂಬಾರಿ ಏನು ಚಿನ್ನದ ಅಂಬಾರಿ ಅಂತ ಹೇಳಿ ನಾವು ಕಣ್ ತುಂಬಿಕೊಳ್ತೀವಿ. ಅದನ್ನ ಉಳ್ಸಕ್ಕೆ ಎಷ್ಟು ಶ್ರಮ ಪಟ್ಟಿದ್ದಾರೆ. ಅದನ್ನ ಒಂದು ಹುತ್ತದಲ್ಲಿ ಬಚ್ಚಿಟ್ಟು ಅದನ್ನ ತಂದು ಅದನ್ನ ಮಾಡಿ, ಏನು ಅರಬ್ಬರಿಂದ ಆಗಲಿ, ಮೊಘಲಿಂದ ಆಗಲಿ, ಅದನ್ನ ಅವ್ರ ಆಸಕ್ತಿ ಎಷ್ಟಿತ್ತು ನೋಡಿ, ಮುಂದಿನ ಪೀಳಿಗೆ ಆಸಕ್ತಿ ಅಲ್ಲ, ಅವ್ರಿಗೆ ಶ್ರದ್ಧೆ ಇತ್ತು. ತಮ್ಮ ಸಂಸ್ಕೃತಿಯನ್ನ ಉಳಿಸ್ಬೇಕು, ಮುಂದಿನ ಪೀಳಿಗೆ. ಅಂದ್ರೆ ಆಶ್ಚರ್ಯ ಆಗ್ಬೋದು. ಈಗ ಎಲ್ರು ಏನ್ ಹೇಳ್ತಾರೆ, ಇಸ್ರೇಲಿಗಳದ್ದು ಸಂಹಾರ, ನರ ಸಂಹಾರ ಆಯ್ತು ಜರ್ಮನಿಯಿಂದ ಅಂತ. ಈ ವಿಶ್ವದ ಇತಿಹಾಸ ತಗೊಂಡ್ರೆ 800 ವರ್ಷದ ಮೊಘಲ ಆಳ್ವಿಕೆಯಲ್ಲಿ 100 ದಶಲಕ್ಷ ಹಿಂದೂಗಳ ಸಂಹಾರ ಆಗಿದೆ. ನಂತರ ಬ್ರಿಟಿಷರ ಕಾಲದಲ್ಲಿ 35 ದಶಲಕ್ಷ ಜನ ಹಿಂದೂಗಳು ಸತ್ತಿದ್ದಾರೆ. ಇಷ್ಟು ಜನರ ಸಂಹಾರ ಆದರೂ ಕೂಡ, ನರ ಸಂಹಾರ ಆದರೂ ನಮ್ಮವರು ತಮ್ಮ ಜೀವ ಹೋದ್ರೂ ಕೂಡ ತಮ್ಮ ದೇವರು ಉಳಿಬೇಕು, ತಮ್ಮ ಪರಂಪರೆ ಉಳಿಬೇಕು, ತಮ್ಮ ಸಂಸ್ಕೃತಿ ಉಳಿಬೇಕು ಅಂತ ಹೋರಾಟ ಮಾಡಿದ್ದಾರೆ. ಸೊ ಅದನ್ನ ನಮ್ಮವರು ಈಗ ಕಲಿಬೇಕು. ನಿಜ. ನಾವು ಒಗ್ಗಟ್ಟಲ್ಲಿ ಇಲ್ಲದೆ ಇದ್ರೆ ನಾವ್ ಯಾರು ಉಳಿಯಲ್ಲ, ದೇಶನೂ ಉಳಿಯಲ್ಲ, ನಾವು ಉಳಿಯಲ್ಲ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು. 750 kg ಚಿನ್ನದ ಅಂಬಾರಿಯನ್ನ ಹೊತ್ತು ಅಭಿಮನ್ಯು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೆಜ್ಜೆ ಆಗ್ತಾನೆ. ಅದಕ್ಕೂ ಮುಂಚೆ ತಯಾರಿಗಳಾಗ್ತಾ ಇದೆ. ಹಗ್ಗದಿಂದ ಎಲ್ಲ ಕಟ್ಟಿ ಅದೆಲ್ಲೂ ಕೂಡ ಬಾಗಬಾರದು ಅಂತ. ಯಾಕಂದ್ರೆ ಒಂದ್ಸಲ ಇನ್ಸಿಡೆಂಟ್ ಆಗಿತ್ತು, ಒಂದೇ ಕಡೆಗೆ ವಾಲ್ ಬಿಟ್ಟಿತ್ತು. ಸೊ ಏನು ಆಗ್ಲಿಲ್ಲ, ಬಟ್ ಅಂತದ್ ಏನು ಆಗ್ಬಾರ್ದು ಅನ್ನೋ ಕಾರಣಕ್ಕೆ. ಆಮೇಲೆ ಇವತ್ತು ಅಭಿಮನ್ಯುವಿನ ಜವಾಬ್ದಾರಿ ಹೇಗಿದೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ತಾಯಿ ಚಾಮುಂಡೇಶ್ವರಿ ಏನ್ ಅದ್ಭುತವಾಗಿ ಅಲಂಕಾರ ಮಾಡಿರೋದು, ಎಷ್ಟು ಚೆನ್ನಾಗಿದೆ. ಹೌದು ಹೌದು ಹೌದು. ಇದು ಸ್ಯಾಫ್ರನ್ ಕಲರ್ ಸೀರೆ ಹಾಕಿದ್ದಾರೆ. ಆಮೇಲೆ ಹೂವಿನ ಕಾನ್ಸೆಪ್ಟ್ ಪ್ರತಿ ವರ್ಷವೂ ಕೂಡ ಒಂದೊಂದ್ ತರ ಮಾಡ್ತಾರೆ.